ಅಫಿಷಿಯಲ್ ಆಗಿ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಪ್ರೋಮೋನ ಬಿಟ್ಟಿದ್ದಾರೆ. ಅದೇ ಥರ ಡೈರೆಕ್ಟರ್ ಪ್ರೇಮ್ ಮತ್ತು KD ಮೂವಿ ಹೀರೋಯಿನ್ ಅವರು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಎಂಟ್ರಿನ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಇದು ರಿಲೇಟೆಡ್ ಆಗಿ ನಾನು ನಿಮಗೆ ಮುಂಚೆನೂ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ. ಇವರು ಈ ವೀಕೆಂಡಲ್ಲಿ ಗೆಸ್ಟ್ ಆಗಿ ಎಂಟ್ರಿನ ಕೊಡ್ತಾರೆ ಅಂತ. ಅದೇ ರೀತಿ ಇವಾಗ ವೀಕೆಂಡಲ್ಲಿ ಎಂಟ್ರಿನ ಕೊಟ್ಟಿದ್ದಾರೆ. ಬಟ್ ಇದೇ ಥರ ಅಪ್ಡೇಟ್ಸು ಮತ್ತು ಏನೆಲ್ಲ ಅಪ್ಡೇಟ್ ಸಿಗುತ್ತೋ ಅದೆಲ್ಲನೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕ್ತಾ ಇದ್ದೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನು ಯಾರೇನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಇದಕ್ಕಿಂತ ಮುಂಚೆನೇ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತ ಅಂದರೆ, ಧ್ರುವಂತ್ ಅವ್ರನ್ನ ಇಲ್ಲಿ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ಪ್ರೋಮೋದಲ್ಲಿ ಪೋರ್ಟ್ರೇ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟು ಕೂಡ ಮಾಡಿದ್ದಾರೆ ಅಂತಲೇ ಅನ್ಬೋದು. ಮೇಯ್ನಾಗಿ ಪ್ರೋಮೋನ ಅಬ್ಸರ್ವ್ ಮಾಡ್ತಾ ಇದ್ದರೆ ಜಂಬಲ್ಡ್ ಅಪ್ ಮಾಡಿದ್ದಾರೆ. ಅಲ್ಲಿ ಒಂದು ಕಾಸ್ಟ್ಯೂಮೇ ಬೇರೆ ಇರುತ್ತೆ ಎಲಿಮಿನೇಷನ್ ನಡೆಯುವಾಗ, ಮತ್ತು ಆ ಒಂದು ವೀಕೆಂಡ್ ಕಾಸ್ಟ್ಯೂಮೇ ಬೇರೆ ಥರ ಇರುತ್ತೆ ಅಂತಲೇ ಅನ್ಬೋದು. ನೀವು ಅಬ್ಸರ್ವ್ ಮಾಡಿದರೆ ಒಂದು ಸೀರಿಯಲ್ ಆ್ಯಕ್ಟರ್ಸ್ ಆ ಒಂದು ಗೆಸ್ಟ್ ಆಗಿ ಬಂದಿದ್ದು ಬೇರೆ ಥರ ಒಂದು ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ರು ಕಂಟೆಸ್ಟೆಂಟ್ಸ್ಗಳು. ಆಮೇಲೆ ಡೈರೆಕ್ಟರ್ ಪ್ರೇಮ್ ಮತ್ತು ಹೀರೋಯಿನ್ ಬಂದಾಗಲೂ ಕೂಡ ಬೇರೆ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ರು. ಬಟ್ ಎಲಿಮಿನೇಷನ್ ನಡೆಯುವಾಗ ಬೇರೆ ಥರ ಕಾಸ್ಟ್ಯೂಮ್ ಇತ್ತು. ಅದರಲ್ಲಿ ಡೇಂಜರ್ ಝೋನಲ್ಲಿ ಇದ್ದಿದ್ದು ಸೂರಜು, ರಾಶಿಕಾ, ಧ್ರುವಂತ್ ಮತ್ತು ಸ್ಪಂದನ ಅವರು. ಬಟ್ ಇಲ್ಲಿ ಧ್ರುವಂತ್ ಅವ್ರನ್ನ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ರೆ ನನ್ನ ಪ್ರಕಾರ ಅದು ಡೌಟೇನೆ. ಧ್ರುವಂತ್ ಎಲಿಮಿನೇಷನ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಬಟ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಏನಂದ ಟ್ವಿಸ್ಟ್ ಅಂತ ಆದರೆ, ನೀವು ಕಾರ್ತಿಕ್ ಅವ್ರ ಸೀಸನಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ವಿನಯ್ ಅವ್ರದ್ದು ಎಲಿಮಿನೇಷನ್ ನಡೆಯುವಾಗ ಅವ್ರನ್ನ ಅದೇ ಥರ ಒಂದು ಚೇರ್ ಮೇಲೆ ಕೂರಿಸ್ಕೊಂಡು ಮತ್ತೆ ಕರ್ಕೊಂಡು ಮತ್ತೆ ಕೂರಿಸಿದ್ರು. ಅದೇ ಥರ ಬೇರೆ ಕಂಟೆಸ್ಟೆಂಟ್ಸ್ನ ಕೂಡ ಮತ್ತೆ ಕರ್ಕೊಂಡು ಆ ಒಂದು ಗೇಟಿಂದ ಮತ್ತೆ ಕೂರಿಸಿದ್ರು. ಅದೇ ಥರ ಈ ಒಂದು ಎಲಿಮಿನೇಷನ್ ಆಗ್ಬೋದಾ? ಇವರನ್ನು ಕೂಡ ಫಸ್ಟ್ ಕರ್ಕೊಂಡಿರ್ತಾರೆ, ಬಟ್ ಅದಾದಮೇಲೆ ಇಳಿಸ್ಕೊಂಡಿರ್ತಾರೆ, ಅಂದರೆ ಹೊರಗಡೆ ಕಳಿಸಿರ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಬಟ್ ನಿಮಗೆ ಈ ಒಂದು ಪ್ರೋಮೋ ನೋಡಾದ್ಮೇಲೆ ಯಾರು ಎಲಿಮಿನೇಷನ್ ಆಗಿರ್ಬೋದು, ಅದೇ ರೀತಿ ಏನು ಟ್ವಿಸ್ಟ್ ಎಲ್ಲ ಇರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದು ನಿಮ್ಮ ಅಭಿಪ್ರಾಯನ ತಿಳಿಸಿ. ಬಟ್ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಒಂದು ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್ ಇರುತ್ತೆ, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಎಲಿಮಿನೇಷನ್ ನಡೆಯುತ್ತೆ ಅಂತ. ಟೋಟಲ್ ಆಗಿ ಇಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದು ಈಚೆ ಬಂದಾದಮೇಲೆ ಬಿಗ್ ಬಾಸ್ ಅವರು ಒಂದು ನೋಟನ್ನು ಕೂಡ ಹಾಕಿರ್ತಾರೆ. ಅಲ್ಲಿ ಕ್ಯಾಪ್ಟನ್ ಗಿಲ್ಲಿ ಅವರು ಆ ನೋಟನ್ನು ಒಂದು ಎಳೆದಾಗ ಅಲ್ಲಿ ಡಬಲ್ ಎವಿಕ್ಷನ್ ಅಂತ ಬರೆದಿರುತ್ತೆ. ಅದರಲ್ಲಿ ಎಲ್ಲರೂ ಸ್ವಲ್ಪ ಜನ ಶಾಕು ಕೂಡ ಆಗ್ತಾರೆ. ಅದಾದಮೇಲೆ ಎಲಿಮಿನೇಷನ್ ನಡೆಯುತ್ತೆ. ಬಟ್ ಪ್ರೊಮೋದಲ್ಲಿ ಅಬ್ಸರ್ವ್ ಮಾಡಿ ಅದೇ ರೀತಿ ಮೆಸ್ಟಪ್ ಆಗಿದೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಅಬ್ಸರ್ವೇಷನ್ನು ಮತ್ತು ಆಡಿಯನ್ಸ ಅಟ್ರಾಕ್ಷನ್ ಮಾಡೋದಕ್ಕೆ ಇವೆಲ್ಲನೂ ಕೂಡ ಗಿಮಿಕ್ ಮಾಡಿದಾರಾ? ಬಟ್ ಏನಾದ್ರು ಒಂದು ಟ್ವಿಸ್ಟ್ ಇದೆಯಾ, ಅನ್ಎಕ್ಸ್ಪೆಕ್ಟೆಡ್ ಥರ ಇದೆಯಾ ಅಂತ ಕಂಪ್ಲೀಟಾಗಿ ಪ್ರೋಮೋ ಮತ್ತು ಏನೊಂದು ಪ್ರೋಮೋದಲ್ಲಿ ಏನಿದೆಯಲ್ಲ ಅದನ್ನು ಎಪಿಸೋಡಲ್ಲಿ ಕ್ಲಾರಿಫೈ ಮಾಡ್ಕೋಬೇಕಾಗಿರುತ್ತೆ. ಅಷ್ಟೇ ಮೇಯ್ನ್ ಥಿಂಗ್ ಅದೊಂದೇ. ಬಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಎಪಿಸೋಡು. ಸಾಟರ್ಡೆ ಒಂದು ಎಲಿಮಿನೇಷನ್ ಆಗ್ಬೋದು, ಅದೇ ರೀತಿ ಸಂಡೇ ಎಪಿಸೋಡಲ್ಲಿ ಇನ್ನೊಂದು ಎಲಿಮಿನೇಷನ್ ಆಗ್ಬೋದು. ಅಲ್ಲಿ ಎಲ್ಲನೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಮತ್ತು ಟಾಸ್ಕ್ ಕೂಡ ಇದೆ. ಆ ಒಂದು ಡೇಂಜರ್ ಝೋನಲ್ಲಿ ಇದ್ದಾರಾ ಇಲ್ವಾ, ಬೇರೆ ರೀತಿ ಆ ಒಂದು ಡೇಂಜರ್ ಝೋನಿಂದ ಸೇಫ್ ಇದ್ದಾರಾ, ಅಲ್ಲಿ 4 ಜನ ಮಾತ್ರ ಅಲ್ಲಿ ಡೇಂಜರ್ ಝೋನ್ನ ಏನಕ್ಕೆ ತೋರಿಸ್ತಿದ್ದಾರೆ ಅಂತ ಅಂದರೆ, ಅದು ಫಸ್ಟ್ ಎಲಿಮಿನೇಷನ್ ಮಾತ್ರ. ಇವಾಗ ಏನು ಫಸ್ಟ್ ಎಲಿಮಿನೇಷನಲ್ಲಿ ಒಂದು ಗ್ರೂಪ್ ಆಫ್ ಮೆಂಬರ್ಸು ಡೇಂಜರ್ ಝೋನಲ್ಲಿ ಇರ್ತಾರೆ, 4 ಜನ. ಅವರು 4 ಜನದಲ್ಲಿ ಒಬ್ಬರು ಹೋಗ್ತಾರೆ. ಅದಾದಮೇಲೆ ಇನ್ನೊಂದು ಸೇಮ್ ಸಂಡೇ ಎಪಿಸೋಡ್ಗೆ ಏನಾದರೂ ತಯಾರಿ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಜಂಬಲ್ಡ್ ಅಪ್ ಮಾಡಿ ಆವಾಗ ಒಂದು ಡೇಂಜರ್ ಝೋನ್ನ ಬೇರೆ ಕ್ರಿಯೇಟ್ ಮಾಡಿ ಆವಾಗಲೂ ಕೂಡ ಬೇರೆ ಇರುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಎಲಿಮಿನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಅನ್ಬೋದು. ಬಟ್ ಈ ಒಂದು ಎಪಿಸೋಡಲ್ಲಿ ಏನಿದೆ ಕಂಪ್ಲೀಟಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇರುತ್ತೆ. ನನ್ನ ಪ್ರಕಾರ ಬೇರೆ ರೀತಿಯೇ ಇಲ್ಲಿ ಪೋಟ್ರೆ ಆಗ್ತಿದೆ. ಬಟ್ ಧ್ರುವಂತ್ ಅವ್ರನ್ನೇ ಏನಕ್ಕೆ ಎಲಿಮಿನೇಷನ್ಗೆ ಮಾಡ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಆ ಒಂದು ಪೋಟ್ರೆ ಏನಕ್ಕೆ ಬಂತು, ಯಾವುದೇ ರೀತಿ ಬೇರೆ ಜಂಬಲ್ಡ್ ಅಪ್ ಆಗಿರೋ ಒಂದು ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಏನಂತ ಅಂದರೆ, ಡೈರೆಕ್ಟರ್ ಪ್ರೇಮ್ ಅವರು ಒಂದು KD ಮೂವಿ ಸಾಂಗ್ ರಿಲೀಸ್ ಮಾಡೋದಕ್ಕೆ ಬಂದಿರೋದು. ಅದನ್ನು ನಿನ್ನೆ ರಾತ್ರಿನೇ ಅವರು ಎಂಟ್ರಿ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ಲೈವ್ ಏನಕ್ಕೆ ಆಫ್ ಮಾಡಿದ್ದೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಆ ಒಂದು ಗೆಸ್ಟ್ ಎಂಟ್ರಿ ಕೊಟ್ಟಿರೋ ಕಾರಣಕ್ಕೆ ಅಲ್ಲಿ ಲೈವ್ ಆಫ್ ಆಗಿದೆ. ಮತ್ತು ಕಲರ್ಸ್ ಕನ್ನಡ ಸೀರಿಯಲ್ ಆ್ಯಕ್ಟರ್ಸು ಇಬ್ಬರು ಗೆಸ್ಟ್ ಆಗಿ ಎಂಟ್ರಿನ ಕೊಟ್ಟಿದ್ರು. ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸಂಡೇ ಎಪಿಸೋಡು ಮತ್ತು ಸ್ಯಾಟರ್ಡೆ ಎಪಿಸೋಡು ಇವೆರಡು ಎಪಿಸೋಡ್ದು ಆಲ್ರೆಡಿ ಶೂಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರ್ಬೋದೇನೋ. ಅಲ್ಲಿ ಪ್ರೇಮ್ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ, ನೀವು ಯಾರು ನೇಮ್ ಹೇಳ್ತೀರೋ ಅವರೆಲ್ಲನೂ ಕೂಡ ಕರ್ಕೊಂಡು ಹೋಗ್ತೀವಿ ಅಂತ. ಅಂದರೆ ಗೆಸ್ಟ್ ಆಗಿ ಬಂದಿರೋರೇ ಎಲಿಮಿನೇಷನ್ ಆಗಿರೋ ಕ್ಯಾಂಡಿಡೇಟ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಬಟ್ ಎಪಿಸೋಡಲ್ಲಿ ಎಲ್ಲನೂ ಕೂಡ ಕ್ಲಾರಿಫೈ ಮಾಡ್ಕೋಬೇಕಾಗಿರುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋನು ಕೂಡ ಬಂದಿದೆ, ಟ್ವಿಸ್ಟ್ ಆ್ಯಂಡ್ ಟರ್ನು ಕೂಡ ಇರುತ್ತೆ. ಏನಾದ್ರು ಅಪ್ಡೇಟ್ ಇದ್ದರೆ ನಾನು ನಿಮಗೆ ಮರಿದಂತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.